ಇವತ್ತಂತೂ ಈಚೆ ಕಡೆ ಸಖತ್ ಬಿಸಿಲಿತ್ತು. ನಾನು ಬೇರೆ ಸ್ಲೀವ್ಲೆಸ್ ಟಾಪ್ ಹಾಕಿದ್ದೆ ಅಂತೇಳಿ ಜಾಕೆಟ್ ಹಾಕ್ಕೊಂಡು ಪಿ ಜಿಯಿಂದ ಅಂತೂ ಹೊರಡೋಕ್ಕೆ ರೆಡಿ ಆದೆ. ಸೊ ಪಿ ಜಿಯಿಂದ ಎಲ್ಲಿಗೆ ಹೋಗ್ತಾಳೆ ಅಂತ ನೋಡ್ತಿದ್ದೀರಾ? ಸೊ ಆ್ಯಸ್ ಯೂಶ್ವಲ್ ಗೊತ್ತಲ್ಲ, ನಮ್ಮ ಬೊಟಿಕ್ಗೆ. ಬಟ್ ಆದರೆ ಬೊಟಿಕ್ ಇಂಟರ್ನ್ಶಿಪ್ ಮುಗಿಯೋ ಟೈಮ್ ಅಂತೂ ಬಂದಿತ್ತು. ಸೊ ಇನ್ನೊಂದು ವೀಕ್ ಇದೆ ನಮ್ಮ ಇಂಟರ್ನ್ಶಿಪ್ ಮುಗಿಯೋದಕ್ಕೆ. ಸೊ ಅದಕ್ಕೆ ನಾವು ರಿಪೋರ್ಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಿತ್ತು ಅಂತ ಹೇಳಿ ಆನ್ ದ ವೇ ಅಲ್ಲೇ ಜೆರಾಕ್ಸ್ ಶಾಪ್ ಹತ್ರ ಹೋಗಿ ಪ್ರಿಂಟೌಟ್ನ ತೊಗೊಂಡು ಮತ್ತೆ ನಾವು ಅಲ್ಲಿಂದ ಬೊಟಿಗಂತೂ ಹೊರಟ್ವಿ. ಸೊ ಬೊಟಿಕ್ ಇನ್ನೇನೋ ಮುಗಿತೈತೆ ಅನ್ನೋ ಒಂದು ಬೇಜಾರಿತ್ತು. ಸೊ ಪರವಾಗಿಲ್ಲ, ನಾವು ಬಂದಿದ್ದು ಇಂಟರ್ನ್ಶಿಪ್ಗೆ ಅಂತ ಹೇಳಿ ಬೊಟಿಕ್ ರೀಚ್ ಆದ್ವಿ. ಬೊಟಿಕ್ ರೀಚ್ ಆದಮೇಲೆ ನಮ್ಮ ವರ್ಕ್ನ ನಾವು ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ 2 ಗಂಟೆ ಆಗಿದ ತಕ್ಷಣ ನಾವು ಮತ್ತೆ ಪ್ರಿಂಟೌಟ್ ಬೇಕಿತ್ತು ಅಂತ ಹೇಳಿ ಜೆರಾಕ್ಸ್ ಶಾಪ್ ಹೋದ್ವಿ. ಅಲ್ಲೇ ನಾನು ಧನ್ಯ ಹೋಗಿರೋದ್ರಿಂದ ಸೊ ಅವಳು ಚಾಟ್ಸ್ ತಿನ್ನೋದ ಅಂತ ಅಂದ್ಲು. ಸೊ ಅದಕ್ಕೆ ಮಸಾಲೆ ಪುರಿ ಆರ್ಡರ್ ಮಾಡಿದೆ. ಸೊ ಅದು ಖಾಲಿ ಆದ್ರೂ ಅವಳಿಗೆ ಹೊಟ್ಟೆ ತುಂಬಿರಲಿಲ್ಲ ಅಂಥೇಳಿ ಹಂಗೆ ಫ್ರೆಂಚ್ ಫ್ರೈಸ್ ಬೇಕು ಅಂತ ಹೇಳಿ ಫ್ರೆಂಚ್ ಫ್ರೈಸ್ನ ಆರ್ಡರ್ ಮಾಡಿಕೊಂಡು 2 ಸಲ ಮಯೋನೀಸ್ ತಿನ್ಕೊಂಡು ಫ್ರೆಂಚ್ ಫ್ರೈಸ್ ಅಂತೂ ಖಾಲಿ ಮಾಡಿದ್ಲು. ಮತ್ತು ಅಲ್ಲಿಂದ ಹೊರಟು ನಾವು ಆನ್ ದ ವೇ ಬೊಟಿಕಿಗೆ ಬಂದ್ವಿ. ಬರಬೇಕಾದ್ರೆ ಅಲ್ಲೇ ರಾಮನವಮಿದು ಇದು ಕೊಡ್ತಿದ್ರು, ಲೈಕ್ ಮಜ್ಜಿಗೆ ಮೊಸರನ್ನ ಎಲ್ಲನೂ. ಸೊ ಅದನ್ನು ಈಸ್ಕೊಂಡು ಬೊಟ್ಟಿಗೆ ಹೋಗಿ ತಿಂದ್ಕೊಂಡು ಮತ್ತೆ ಬೊಟ್ಟಿಗೆ ಮುಗಿಸ್ಕೊಂಡು ರಿಟರ್ನ್ ಬರುವಾಗ ಪಿಜ್ಜಾ ತಿನ್ಬೇಕನ್ನಿಸ್ತಿತ್ತು ಅಂತೇಳಿ ಪಿಜ್ಜಾ ಶಾಪ್ಗೆ ಹೋಗಿ ಪಿಜ್ಜಾ ತಿಂದ್ಕೊಂಡು ಬಂದ್ವಿ.